ಗೃಹಲಕ್ಷ್ಮಿಯ ಹಣದ ವಿಚಾರವಾಗಿ ವಿಜಯೇಂದ್ರ ಮತ್ತು ಜಾರ್ಜ್ ನಡುವೆ ಭಿಕ್ಷುಕರ ಫೈಟ್ ಆರಂಭವಾಗಿದೆ. ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ತಿಂಗಳ ಸಂಬಳ ಅಲ್ವಲ್ಲ ಅಂತ ಜಾರ್ಜ್ ಹೇಳಿಕೆ ಕೊಟ್ಟಿದ್ರು. ಈಗ ಇದಕ್ಕೆ ವಿಜಯೇಂದ್ರ ಅವರು ಹಾಗಾದ್ರೆ ರಾಜ್ಯದ ಜನರನ್ನ ಭಿಕ್ಷುಕರು ಅಂತ ಹೇಳ್ತಾ ಇದ್ದೀರಾ, ಹಾಗಂತ ತಿಳ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ಈಗ ವಿಜಯೇಂದ್ರ ಹೇಳಿಕೆಗೆ ರಿವರ್ಸ್ ಆಗಿ ಜಾರ್ಜ್ ಕೌಂಟರ್ ಕೊಟ್ಟಿದ್ದಾರೆ. ನಾನು ರಾಜ್ಯದ ಜನ ಅಲ್ವಾ, ನಾನು ಭಿಕ್ಷುಕ ಅಂದ್ರೆ ನಾನು ಭಿಕ್ಷುಕ ಅಲ್ವಾ, ವಿಜಯೇಂದ್ರ ಸೇರಿ ನಮ್ಮ ರಾಜ್ಯದ ಜನರು ಗೌರವಾನ್ವಿತರು ಹೀಗಂತ ನೆಲಮಂಗಲದಲ್ಲಿ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ನಿನ್ನೆ ಅದು ತಿಂಗಳ ಕೊಡೋ ಸಂಬಳ ಅಲ್ವಲ್ಲ ಅಂತ ಕೊಟ್ಟ ಹೇಳಿಕೆಗೆ ಮಾತ್ರ ಅವ್ರು ಏನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಲೋಕಸಭಾ ಚುನಾವಣೆ ಬರ್ತದೆ. ಲೋಕಸಭಾ ಚುನಾವಣೆ ಬಂದು ಮತದಾನ ಆಗ್ತಕ್ಕಂಥ 3 ದಿನ ಮುಂಚಿತವಾಗಿ ಗ್ಯಾರಂಟಿಗಳ ಹಣ ಮನೆ ತಲುಪ್ತದೆ. ಬೈ ಎಲೆಕ್ಷನ್ ಬರ್ತದೆ. ಬೈ ಎಲೆಕ್ಷನ್ ಮತದಾನ ಹೋಗ್ತಕ್ಕಂಥ 3 ದಿನ ಮುಂಚಿತವಾಗಿ ಗೃಹಲಕ್ಷ್ಮಿನೂ ಕೂಡ ತಲುಪ್ತದೆ, ಇವ್ರ ಯೋಜನೆಗಳು ತಲುಪ್ತದೆ. ಈಗಾಗಲೇ 5-6 ತಿಂಗಳಿಂದ ಪೆಂಡಿಂಗ್ ಇದೆ. ಮತ್ತೆ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಘೋಷಣೆ ಆಗುತ್ತೆ, ಆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ 2 ದಿನ 3 ದಿನ ಚುನಾವಣೆ ಆಗ್ತದೆ ಮುಂಚಿತವಾಗಿ ನಿಮ್ಮ ಯೋಜನೆಗಳು ತಲುಪ್ತದೆ. ಅರ್ಥ ಈ ರಾಜ್ಯದ ಜನರನ್ನ ಏನು ಭಿಕ್ಷುಕರು ಅಂತ ಅನ್ಕೊಂಡಿದ್ರೆ ನೀವು? ವಿಜೇಂದ್ರ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನೋಡಿ, ವಿಜೇಂದ್ರ ರಾಜ್ಯದ ಜನರು ಭಿಕ್ಷಕರಲ್ಲ ಅಂತ ಹೇಳಿ ನೋಡಿ, ಅವರು ಭಿಕ್ಷಕರು ಅಂದ್ಬಿಟ್ಟು ನಾನು ಭಿಕ್ಷಕರು ಅಂದ್ಬಿಟ್ಟು ನಾನು ರಾಜ್ಯದ ಜನ ಅಲ್ವಾ, ನಾನು ಭಿಕ್ಷಕರು ಅಂದ್ಬಿಟ್ಟು ನಾನು ಒಬ್ಬ ಭಿಕ್ಷಕರಾಗೋದಿಲ್ವಾ? ನಾನು ಹೇಳಿದೆ ಅಂತ ಹೇಳ್ಬಿಟ್ರೆ ಸಂಬಳ ಕೊಡುವವರಿಗೆ ಇಂಥ ಡೇಟಲ್ಲಿ ಕೊಡಬೇಕಂದಿರ್ತದೆ. ದಯವಿಟ್ಟು ವಿಜೇಂದ್ರ ಅವರಿಗೆ ನೀವು ತಿಳಿಸಿ ನಿಮ್ಮ ಮೂಲಕ. ಸಂಬಳ ಇದು ಕೊಡುವವರಿಗೆ 31ನೇ ತಾರೀಕು ಕೊಡಬೇಕಾಗುತ್ತೆ, 1ನೇ ತಾರೀಕು ಕೊಡ್ತದೆ. 1ನೇ